ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಬಸನಗೌಡ ಯತ್ನಾಳ್ ನಡುವಿನ ಕದನ ಗುಟ್ಟಾಗೇನೂ ಉಳಿದಿಲ್ಲ. ವಿಜಯೇಂದ್ರ ಹಾಗೂ ಅವರ ಕುಟುಂಬದ ವಿರುದ್ಧ ಯತ್ನಾಳ್ ಬೆಂಕಿ ಉಗುಳುತ್ತಲೇ ಇದ್ದಾರೆ. ಇದು ಕೇಸರಿ ಮನೆ ಕಥೆಯಾದ್ರೆ ಇತ್ತ ಕಾಂಗ್ರೆಸ್ನಲ್ಲೂ ಆಂತರಿಕ ಕಲಹ ಮತ್ತೊಂದು ಸ್ವರೂಪವೇ ಪಡೆದುಕೊಂಡಿದೆ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೇ ಸಚಿವ ಕೆಎನ್ ರಾಜಣ್ಣ ರೊಚ್ಚಿಗೆದ್ದಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಸದಾಶಿವನಗರದಲ್ಲಿ ನಮ್ಮೂರಿನಲ್ಲಿ 4 ಮನೆ ಕಟ್ಟಿಲ್ಲ. ಡಿಕೆ ಶಿವಕುಮಾರ್ಗೆ ಕೆಎನ್ ರಾಜಣ್ಣ ಟಾಂಗ್. ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಹಕಾರ ಸಚಿವ ಕೆಎನ್ ರಾಜಣ್ಣ ಬಹಿರಂಗವಾಗಿಯೇ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ರಾಜಣ್ಣ, ಸಿದ್ದರಾಮಯ್ಯ ಹೆಸರನ್ನ ಕೆಲವರು ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಅನ್ನೋ ಆರೋಪಕ್ಕೆ ಸಖತ್ ಕೌಂಟರ್ ಕೊಟ್ಟಿದ್ದಾರೆ. ನಾವು ಯಾರ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡಿಲ್ಲ. ಅವರು ಎಐಸಿಸಿ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ನಾನು ಸಿದ್ದರಾಮಯ್ಯನವರ ಹೆಸರು ದುರ್ಬಳಕೆ ಮಾಡಿಕೊಂಡು ಸದಾಶಿವನಗರದಲ್ಲಿ 4 ಮನೆ, ನಮ್ಮೂರು ತುಮಕೂರಿನಲ್ಲಿ 4 ಮನೆ ಕಟ್ಟಿದ್ದೀನಿ ಅಂತ ಡಿಕೆಶಿ ಹೆಸರು ಹೇಳದೆ ಗುಮ್ಮಿದ್ದಾರೆ. ಹೌದಾ? ಹೌದು, ದುರ್ಬಳಕೆ ಮಾಡ್ಕೊಂಡು ಸದಾಶಿವನಗರದಲ್ಲಿ 4 ಮನೆ, ಏನಪ್ಪ ಅಲ್ಲಿ ನಮ್ಮೂರಲ್ಲಿ 4 ಮನೆ ಎಲ್ಲ ಕಟ್ಟಿದ್ದೀನಲ್ಲ, ಅವ್ರ ಹೆಸರು ದುರ್ಬಳಕೆ ಮಾಡ್ಕೊಂಡು ಇನ್ನೇನಾಗಬೇಕು? ಉತ್ತರ ದುರ್ಬಳಕೆ ಮಾಡಿ ಅಲ್ಲಿ ತುಮಕೂರಲ್ಲಿ 4 ಮನೆ ಕಟ್ಟಿದ್ದೀನಿ, ಸದಾಶಿವನಗರದಲ್ಲಿ 4, ಡಾಲರ್ಸ್ ಕಾಲೋನಿ 4 ಎಲ್ಲ ಕಟ್ಸಿದ್ದೀನಲ್ಲ. ಏನ್ ದುರ್ಬಳಕೆ ಅಂದ್ರೆ ಏನ್ರಿ? ಜನಕ್ಕೆ ಹಿತಕ್ಕೆ ಒಳ್ಳೇದಾಗೋದಾದ್ರೆ ಅದನ್ನ ಹೆಸರು ಹೇಳಿದ್ರೆ ಏನ್ ತಪ್ಪಾಗ್ತದೆ? ನಾನೇನು ಅವ್ರ ಹೆಸರು ದುರ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ಯಾವುದೇ ಲಾಭ ಗಳಿಸ್ಬೇಕು ಅಂತ ಉದ್ದೇಶ ನನಗೇನಿಲ್ಲ, ಗೊತ್ತಾಯ್ತಾ? ಯಾರು ಆರೋಪ ಮಾಡ್ತಾರೆ ಎಲ್ಲ ಸುಳ್ಳು ಆರೋಪಗಳು ಮಾಡ್ತಾರೆ. ಯಾರು? ನಾನು ಮಾಡ್ಕೊಂಡಲ್ಲೆಲ್ಲ ಕೊಟ್ಟಿಲ್ವೇನ್ರಿ? ಡಾಲರ್ಸ್ ಕಾಲೋನಿ 4 ಮನೆ, ಸದಾಶಿವನಗರಲ್ಲೂ 4, ತುಮಕೂರಲ್ಲೂ 4 ಮಾಡಿಲ್ವಾ? ಎಐಸಿಸಿ ದುರ್ಬಳಕೆ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಯಾರ್ಯಾರಿಗೆ ಅನುಕೂಲ ಆಗ್ತವೆ ಅವರೆಲ್ಲ ಮಾಡ್ಕೊತಾರೆ. ನನಗೆ ಅನುಕೂಲ ಆಗೋದ ನಾನು ಮಾಡ್ಕೊಳ್ತೀನಿ, ಕೆಪಿಸಿ ಅಧ್ಯಕ್ಷರಿಗೆ ಅನುಕೂಲ ಆಗೋದು ಅವ್ರು ಮಾಡ್ಕೊಳ್ತಾರೆ, ಮುಖ್ಯಮಂತ್ರಿಗಳಿಗೆ, ಸಚಿವರುಗಳಿಗೆ ಯಾರ್ಯಾರೆಲ್ಲ ಅನುಕೂಲಗಳು ಆಗ್ತವೆ ಅವರೆಲ್ಲ ದುರ್ಬಳಕೆ ಮಾಡ್ಕೊಳ್ತಾರೆ. ಯಾವುದು? ಅದು ಯಾರು ಹೇಳ್ತಾರೋ ಅವ್ರು ದುರ್ಬಳಕೆ ಮಾಡ್ತಾರೋ ಅಥವಾ ಸದ್ಬಳಕೆ ಮಾಡ್ಕೊಳ್ತಾರೋ ಅದನ್ನ ನೀವು ತೀರ್ಮಾನ ಮಾಡಿ. ಹೌದಾ? ಇರ್ಬೋದು. ನಾವು ಯಾವಾಗಲೂ ಎದುರೋನಲ್ಲ, ನಾವೆಲ್ರಿಗೂ ಎದುರೋರು. ಅದರಿಂದ ಎದುರಿಸ್ತಾರೆ. ನಾವು ಯಾವುದು ಹೈಕಮಾಂಡ್ ವಿರುದ್ಧ ಏನಿಲ್ವಲ್ಲ, ಹೈಕಮಾಂಡ್ ಹೇಳ್ದಂಗೆ ತಾನೆ ನಾವು ಕೇಳೋದು, ಹೈಕಮಾಂಡ್ ಪರವಾಗೇ ನಾವು ಮಾತಾಡೋದು. ಮೊನ್ನೆ ಹೈಕಮಾಂಡ್ ಭೇಟಿ ಮಾಡಿ ಕೂಡ ಮಾತಾಡಿ ಬಂದಿದ್ದೀನಿ. ಇದಿಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ವಿರುದ್ಧ ಕೆಎನ್ ರಾಜಣ್ಣ ಇನ್ನು ಆಕ್ರೋಶ ಭರಿತವಾಗಿ ಮಾತಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೈಕಮಾಂಡ್ಗೆ ಮನವಿ ಮಾಡಿದ್ದೇವೆ. ಅವರು ಕೂಡ ನಮಗೆ ಸೂಕ್ತ ಭರವಸೆ ನೀಡಿದ್ದಾರೆ. ಸೂಕ್ತ ಸಮಯ ನೋಡಿಕೊಂಡು ಬದಲಾವಣೆ ಮಾಡೋದಾಗಿ ಹೇಳಿದ್ದು, ನಾವು ಅದೇ ಕಾರಣಕ್ಕೆ ಸುಮ್ಮನಿದ್ದೇವೆ ಅಂತ ಖಾರವಾಗಿ ಹೇಳಿದ್ದಾರೆ. ಇತ್ತು, ಅದಂತ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಣಯ ಮಾಡ್ತೀವಿ ಅಂತ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ. ನಾವು ಅದ್ರ ಪ್ರಕಾರ ಇದ್ದೀವಿ. ಅದು ನನಗೆ ಗೊತ್ತಿಲ್ಲ, ನಾನು ಅವ್ರು ಭೇಟಿ ಆಗಿಲ್ಲ. ಭೇಟಿ ಆಗಿದ್ರೆ ಏನಾದ್ರು ಹೇಳ್ತಿದ್ರೇನೋ, ಭೇಟಿ ಆಗಿಲ್ಲ. ಸಮಾವೇಶ ಮಾಡ್ತೇವೆ, ದಲಿತರ ಸಮಾವೇಶ ಅಂತಲ್ಲ, ಶೋಷಿತರ ಸಮಾವೇಶ ಅಂತ ಮಾಡ್ತೀವಿ. ಶೋಷಿತರು ಅಂದ್ರೆ ಬಡವರು, ಎಲ್ಲ ಜಾತಿಯಲ್ಲೂ ಇದ್ದಾರೆ. ಅದರಿಂದ ಶೋಷಿತರ ಸಮಾವೇಶ ಅಂತೇಳಿ ಸೂಕ್ತ ಕಾಲದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ. ರಾಜಣ್ಣ ಆರೋಪಕ್ಕೆ ಖಡಕ್ ಎಚ್ಚರಿಕೆ ಕೊಟ್ಟ ಡಿಕೆಶಿ. ಇನ್ನು ಸಚಿವ ರಾಜಣ್ಣ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನೀಗ ಕೇರಳ ಸೇರಿದಂತೆ ವಿವಿಧೆಡೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೇನೆ. ವಾಪಸ್ ಬಂದ ನಂತರ ರಾಜಣ್ಣ ಬಗ್ಗೆ ಮಾತಾಡ್ತೇನೆ ಅಂತ ಸೂಕ್ಷ್ಮವಾಗಿ ಹೇಳುವ ಮೂಲಕ ವಾರ್ನಿಂಗ್ ನೀಡಿದ್ದಾರೆ. ಚರ್ಚೆ ಬೇಡ. ಈಗ ಒಂದು, ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸ್ ರಾಜಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮೆಲ್ಲ ಆಫೀಸರ್ಸ್ ಎಲ್ಲ ಹೋಗ್ತಾ ಇದ್ದೀನಿ. 2 days ಅಲ್ಲೆಲ್ಲ ಭಾಷಣ ಮಾಡ್ಬೋದು ಮಾತಾಡ್ತೀನಿ. ಇದಿಷ್ಟೇ ಅಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಸಂಬಂಧಿಯೂ ಆಗಿರುವ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಕಡೆಯಿಂದಲೂ ಕೌಂಟರ್ ಕೊಡಿಸಿದ್ದಾರೆ ಎನ್ನಲಾಗ್ತಿದೆ. ಡಿಕೆ ಶಿವಕುಮಾರ್ ಅವರು ಎಐಸಿಸಿನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ಅವ್ರನ್ನೇ ಕೇಳ್ಬೇಕು. ಅವರೆಲ್ಲ ಹಿರಿಯ ರಾಜಕಾರಣಿಗಳು ಯಾಕೆ ಆ ಥರ ಮಾತನಾಡ್ತಾವ್ರೋ ನಂಗೆ ಗೊತ್ತಿಲ್ಲ. ಅದೇ ನಾನು ನೋಡಿಲ್ಲ, ನಾನು ಯಾವ ಇದರಲ್ಲಿ ಹೇಳ್ತಾ ಇದ್ದಾರೆ ಅಂತ.
ಆ ಥರ ಇದ್ರೆ ಹೈಕಮಾಂಡ್ಗೆ ಹೋಗಿ ಕಂಪ್ಲೇಂಟ್ ಮಾಡಲಿ. ಅದು ಬಿಟ್ಬಿಟ್ಟು ಪಬ್ಲಿಕ್ಕಿಗೆ ಮೀಡಿಯಾಗೆಲ್ಲ ಬರೋಂಥದ್ದು ತರವಲ್ಲ ಅಂತ ಅನ್ಸುತ್ತೆ. ಡಿಕೆಶಿ ವಿರುದ್ಧ ರೊಚ್ಚಿಗೆದ್ದಿದ್ದು ಯಾಕೆ? ರಾಜಣ್ಣ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ರಾಜಣ್ಣ ರೊಚ್ಚಿಗೇಳೋಕೆ ಒಂದು ಕಾರಣವಿದೆ. ಅದೇನಂದ್ರೆ ಡಿಕೆಶಿ ನೀಡಿದ್ದ ಅದೊಂದು ಹೇಳಿಕೆ. ನಿನ್ನೆಷ್ಟೇ ಸಿದ್ದರಾಮಯ್ಯ ಅವರು ಪಕ್ಷಕ್ಕೆ ಅನಿವಾರ್ಯ ಅನ್ನೋ ಹೇಳಿಕೆ ಕುರಿತಾಗಿ ಪ್ರತಿಕ್ರಿಯೆ ನೀಡಿದ್ರು. ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು, ಅವರು ಎಲ್ಲಾ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ವಿಧಾನಸಭೆ, ಸಂಸತ್ ಚುನಾವಣೆ ಎಲ್ಲದಕ್ಕೂ ಬೇಕು. ಅವರನ್ನ ಪಕ್ಷ 2 ಬಾರಿ ಸಿಎಂ ಮಾಡಿದೆ. ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ ಸಿಎಂ ಆಗಿ ಉತ್ತಮ ಕೆಲಸ ಮಾಡ್ತಿದ್ದು, ಅವರ ಹೆಸರು ಮಾಧ್ಯಮಗಳಿಗೆ ಆಹಾರವಾಗುವಂತೆ ಗೊಂದಲದ ಹೇಳಿಕೆ ಬೇಡ ಅಂತ ಕಿವಿಮಾತು ಹೇಳಿದ್ರು. ಇದರಿಂದ ರೊಚ್ಚಿಗೆದ್ದಿದ್ದ ರಾಜಣ್ಣ, ನಾನು ಯಾರ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಿಲ್ಲ, ನೀವು ಹೈಕಮಾಂಡ್ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸದ್ಯ ರಾಜ್ಯ ಸರ್ಕಾರದಲ್ಲಿ ಸಚಿವ ರಾಜಣ್ಣ ಅವರ ಮಾತು ಹೊಸ ಕಿಡಿಯನ್ನೇ ಹೊತ್ತಿಸಿದೆ. ಡಿಕೆಶಿ ವಿರುದ್ಧ ಮಾತನಾಡಿರುವ ರಾಜಣ್ಣ ವಿರುದ್ಧ ಕಾಂಗ್ರೆಸ್ ನಾಯಕರೇ ಕೆರಳಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಮೇಲೆ ಸಚಿವ ರಾಜಣ್ಣ ಕೋಪ ಯಾಕೆ ಅನ್ನೋದು ಸದ್ಯಕ್ಕೆ ನಿಗೂಢವಾಗಿ ಉಳಿದಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.